ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎ ನ್ಯೂ ವಿಡಿಯೋ. ನೀವು ನೋಡ್ತಾ ಇದ್ದೀರಾ ಡ್ರೀಮ್ ಲಾಫ್ಟ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ಅನ್ಸುತ್ತೆ ಒಬ್ಬರು ಕಮೆಂಟ್ ಮಾಡಿದ್ರಿ ಫ್ಯಾನ್ಸಿ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಬೇಕು ಅಂತ. ಹಂಗೆ ಅದು ಯಾವ ಥರ ಬ್ರೀಡಿಂಗ್ ಮಾಡಿಸೋದು, ನನಗೆ ಯಾವ ಥರ ಮೇಂಟೈನ್ ಮಾಡೋದು ಅದೆಲ್ಲ ಹೇಳ್ತಾ, ಮತ್ತು ನೆಕ್ಸ್ಟು ಒಂದು ಬ್ಯಾಡ್ ನ್ಯೂಸ್ ಇದೆ, ಅದು ಯಾವ ಬ್ಯಾಡ್ ನ್ಯೂಸ್ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಬನ್ನಿ ವಿಡಿಯೋ ಕಡೆ ಹೋಗೋಣಂತೆ. ಓಕೆ ಫ್ರೆಂಡ್ಸ್, ಮೇಯ್ನಾಗಿ ಬಂದರೆ ಫ್ಯಾನ್ಸಿ ಅಕ್ಕಿಗಳು ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಅಂದರೆ ಈಗ ಸ್ಟಾರ್ಟಿಂಗ್ ಯಾರು ಸಾಕ್ತಾರಲ್ಲ ಅವ್ರಿಗೆಲ್ಲ ಇಷ್ಟ ಆಗುತ್ತೆ. ನೋಡ್ಬೋದು, ಇದು ಒಂದು ಫ್ಯಾನ್ಸಿ. ಈಗ ಫ್ಯಾನ್ಸಿ ಅಂದರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಗೊತ್ತಿಲ್ಲದಾಗ ಹೇಳ್ಬಿಡ್ತೀನಿ ನೋಡಿ. ಫ್ಯಾನ್ಸಿಲಿ ಒಂದು ಸ್ವಲ್ಪ ಯಾವ ಥರ ಬರ್ತವೆ ಅಂದರೆ, ಒಂದು ಮೇಯ್ನಾಗಿ ಬರೋದು ಅವು ಶೋಗೆ ಅಷ್ಟೇ. ಏನಕ್ಕೆ ಬರ್ತವೆ ಅಂದರೆ ಅವು ಶೋಗೆ ಅಷ್ಟೇ. ನೋಡಿ ಈ ಥರ ಸುಮ್ಮನೆ ಒಂದು ನಾವು ಆರ್ಸೋಕ್ಕಾಗಲ್ಲ, ಸುಮ್ಮನೆ ಇಟ್ಕೊಂಡು ಬ್ರೀಡಿಂಗ್ ಮಾಡಬೇಕು. ಮತ್ತು ಅದಕ್ಕೂ ಇದಿದೆ. ಮತ್ತು ಇನ್ನೊಂದು ಬಂದುಬಿಟ್ಟೇನಪ್ಪ ಅಂದರೆ, ಅಕ್ಕಿಗಳು ತುಂಬ ನೋಡೋಕೆ ಚೆನ್ನಾಗಿ ಕಾಣ್ತವೆ. ಅಂದರೆ ಇದಂತ ಅಲ್ಲ, ಇದು ಚೆನ್ನಾಗಿ ಕಾಣುತ್ತೆ. ಬಟ್ ನಿಮಗೆ ಫ್ಯಾನ್ಸಿಲಿ ಇನ್ನೊಂದು ಥರ ಬರ್ತಲ್ಲ, ಲಕ್ವ ಅಂತ ಬರುತ್ತೆ, ಆಸ್ಟ್ರೇಲಿಯನ್ ರೆಡ್ಡು, ಬ್ಲ್ಯಾಕು, ಮತ್ತು ಇನ್ನೂ ಬೇರೆ ಬೇರೆ ಅಕ್ಕಿಗಳು ಬರ್ತವೆ. ಅವೆಲ್ಲ ಅಕ್ಕಿಗಳು ಅಂತ ನೋಡೋಕೆ ಕೂಡ ಚೆನ್ನಾಗಿರ್ತವೆ. ಅಂದರೆ ಈಗ ಸ್ಟಾರ್ಟಿಂಗು ಪಾರಿವಾಳ ಬಗ್ಗೆ ಗೊತ್ತಿರಲ್ಲ ನೋಡಿ. ಅಂದರೆ ಹೊಸ್ದಾಗಿ ಈಗ ಬಂದಿರ್ತಾರೆ, ಮನೆಗೆ ಯಾರು ನೆಂಟರು ಬಂದಿರ್ತಾರೆ, ಅವ್ರಿಗೆ ಏನಪ್ಪ ಅಂದರೆ, ಏನು ಗುರು ಪಾರಿವಾಳ ಹೆಂಗೈತಲ್ಲ ಅವ್ರಿಗೆ ಅಂದರೆ ಇದ್ರ ಬಗ್ಗೆ ಗಂಧಗಳಿಂದ ಗೊತ್ತಿರಲ್ಲ. ಅಂದರೆ ಈಗ ಇದಾವಲ್ಲ, ನಾವು ಸಾಕ್ತೀವಲ್ಲ, ಟೈಮಿಂಗ್ಸು, ಪಲ್ಟಿ, ಇದ್ರ ಬಗ್ಗೆ ಓಮರು, ಅದ್ರ ಬಗ್ಗೆ ಏನೂ ಗೊತ್ತಿರಲ್ಲ. ಒಟ್ಟು ಪಾರಿವಾಳ ಅಂದರೆ ಏನು, ಒಟ್ಟಿನಾಗ ಅವ್ರಿಗೆ ವೈಟ್ ಪಾರಿವಾಳ ಅಂದರೆ ಫುಲ್ ಇಷ್ಟ ಆಯ್ತು ಅವ್ರಿಗೆ. ಈಗ ನೀವು ಯಾರೇ ನೋಡಿ ಸಾಕಿಲ್ದಿರೋರಿಗೆ ವೈಟ್ ಗುರು ಅಂತ ಅಂತಾರೆ. ಆ ಥರ ಇನ್ನೊಂದೇನೆಂದರೆ, ಈಗ ಆ ಥರ ಇರ್ತಾವಲ್ಲ ಅಕ್ಕಿಗಳು, ಸ್ಟಾರ್ಟಿಂಗ್ ಸಾಕ್ತಿರಲ್ಲ, ಸ್ಟಾರ್ಟಿಂಗು ಈಗ ಪಾರಿವಾಳ ಈಗ ಫಸ್ಟಿಂದ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಈಗ ಒಂದು ಸ್ವಲ್ಪ ಜನ ಏನಪ್ಪ ಅಂದರೆ, ಈಗ ಇನ್ನೂ ಅವರು ಬಿಗಿನರ್ಸ್ ಅಂದ್ಕೊಳ್ಳಿ, ಅವ್ರು ಇವಾಗ ನಾವು ಅಕ್ಕಿ ಇಡಬೇಕು ಅಂತ ಅಂದ್ಕೊಳ್ತಾರೆ. ಅವ್ರೇನಪ್ಪ ಅಂದರೆ, ಸ್ಟಾರ್ಟಿಂಗು ನೀವು ಮಾಮೂಲಿ ಇವಾಗ ಯಾವುದು ಈಗ ರೇವಲ್ ಅಕ್ಕಿಗಳು ಅಂತ ಬರ್ತಾರೆ ನೋಡಿ. ಇದು ರೇವಲ್ ಅಕ್ಕಿ ನೋಡಿ, ಇಲ್ಲಿದೆಯಲ್ಲ, ಇದು ರೇವಲ್ಲು. ಈ ಥರ ಸಾದಾ ಅಕ್ಕಿಗಳು ಅಂತ ನಮ್ಮ ಇದರಲ್ಲಿ ಸಾದಾ ಅಕ್ಕಿಗಳು ತಂತಾರ್ರಿ. ಸಾದಾ ಅಕ್ಕಿಗಳಲ್ಲಿ ನೀವೇನು ಮಾಡ್ಕೊಳ್ಳಿ, ಅದನ್ನ ಯಾವ ಥರ ಬ್ರೀಡಿಂಗ್ ಮಾಡೋದು, ಯಾವ ಥರ ಮೇಂಟೈನ್ ಮಾಡೋದು, ಯಾವ ಥರ ಟ್ರೈನ್ ಮಾಡೋದು, ಇವೆಲ್ಲ ತಿಳ್ಕೊಳ್ರಿ. ಯಾವ ಥರ ಬ್ರೀಡಿಂಗ್ ಮಾಡಿಸೋದು ಅದೇ ತಿಳ್ಕೊಂಡು ನೋಡ್ಬೋದು. ನಾವೀಗ ಈ ಅಕ್ಕಿಗಳೆಲ್ಲ ಬ್ರೀಡಿಂಗ್ ಬಿಟ್ಟಿದ್ದೀವಿ. ಇನ್ನೊಂದು 3 ದಿವಸದಲ್ಲಿ ಇದು ಮೊಟ್ಟೆ ಇಕ್ಕುತ್ತೆ. ಇದು ಮತ್ತು ಇದು ಕೂಡ, ಇದು ಮೊಟ್ಟೆ ಇಟ್ಟಿತ್ತು. ಸೊ ಡಿವರ್ಗ್ ಮಾಡಿದ್ದಲ್ಲ, ಇದು ತೆಗ್ದಿದ್ದೀನಿ. ಸೊ ಹಿಂಗೆ ಈಗ ಅದ್ರ ಬಗ್ಗೆ ತಿಳ್ಕೊಳ್ಳಿ, ಯಾವ್ಯಾವ ಥರ ಮೇಂಟೈನ್ ಫುಡ್ ಮೇನ್ ಯಾವ ಥರ ಫುಡ್ ಅಂದರೆ, ಈಗ ಬ್ರೀಡಿಂಗ್ ಮಾಡಿದಾಗ ಎಷ್ಟೆಲ್ಲ ಕೊಡಬೇಕು, ಇವೆಲ್ಲ ತಿಳ್ಕೊಳ್ರಿ. ಆಮೇಲೆ ನೆಕ್ಸ್ಟ್ ಸ್ಟೆಪ್, ನೀವು ಫ್ಯಾನ್ಸಿಗೆ ಹೋಗ್ತೀರಾ. ಫ್ಯಾನ್ಸಿ ಅಂದರೆ ಹೆವಿ ಇವು ಗೈಸವೆ, ಏನಂದರೆ ಸೆನ್ಸಿಟಿವ್ ಅಕ್ಕಿಗಳು. ಈಗ ನಿಮಗೆ ವೆದರ್ ಚೇಂಜ್ ಆದರೆ ರೋಗ ಆಗ್ಬಿಡೋದು. ಈ ಥರ ಅಕ್ಕಿಗಳು ಈ ಥರ ಆಗ್ಬಿಡ್ತವೆ. ಮೇನು ಲಕ್ವ ಅಂತ ಬರ್ತಾವಲ್ಲ, ಫ್ಯಾಂಟೆಲ್ ಅಂತಾರೆ. ಅದರಲ್ಲಿ ಫಾರಿನ್ ಬ್ರೀಡೇ ಬರ್ತವೆ. ಮತ್ತು ನೆಕ್ಸ್ಟು ಇಂಡಿಯನ್ ಬ್ರೀಡ್ ಬರ್ತವೆ. ಇಂಡಿಯನ್ ಫ್ಯಾಂಟೈಲು, ಫಾರಿನ್ ಫ್ಯಾಂಟೈಲ್ ಅಂತ ಏನೋ ಬರ್ತವೆ. ನಾನು ಮೊದಲು ಸಾಕಿದ್ದೆ ಗೈಸ್ ಅವೆಲ್ಲ ಅಕ್ಕಿಗಳನ್ನ, ಫ್ಯಾನ್ಸಿ ಅಕ್ಕಿಗಳನ್ನ ಜಾಸ್ತಿ ಸಾಕಿದ್ದು. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ. ಇದನ್ನೆಲ್ಲ ತಗೊಂಡ್ರೆ ಏನಂದರೆ, ನಿಮಗೆ ಅಕ್ಕಿಗಳು ಜಾಸ್ತಿ ಬೇಗ ಕಾಯಿಲೆ ಬಂದುಬಿಡ್ತವೆ. ಹಂಗಾಗಿ ನೀವು ನೀರು ಚೇಂಜ್ ಮಾಡಿದ್ರು ಕಾಯಿಲೆ ಬಂದುಬಿಡ್ತಾವೆ, ಅದೊಂದು. ಹಂಗಾಗಿ ನೋಡ್ಕೊಂಡು ಸಾಕೊಳ್ಳಿ ಅವನ್ನೆಲ್ಲ. ಮೇಯ್ನ್ ನೀವು ಈಗ ಸ್ಟಾರ್ಟಿಂಗ್ ಫ್ಯಾನ್ಸಿ ಸಾಕಬೇಕು ಅಂದರೆ ಮೇಯ್ನಾಗಿ ಬರೋದು ಆಸ್ಟ್ರೇಲಿಯನ್ ರೆಡ್ ಮತ್ತು ಬ್ಲ್ಯಾಕ್ ಬರ್ತವೆ. ಅವು ಯಾವ ಥರ ಇರ್ತವೆ ನಿಮಗೆ ಫೋಟೋ ಹಾಕಿರ್ತೀನಿ ನೋಡಿ ಕೆಳಗಡೆ. ಈ ಥರ ಆಸ್ಟ್ರೇಲಿಯನ್ ಅಕ್ಕಿಗಳು ಚೆನ್ನಾಗಿರ್ತವೆ. ಅಂದರೆ ಹೆಂಗೆ ಅಂದರೆ, ಒಂಥರ ಎಲ್ಲ ವೆದರ್ಗೂ ಸೆಟ್ ಆಗ್ತವೆ. ಲಕ್ವಾಗಳು ತರೋಕೆ ಹೋಗ್ಬೇಡಿ ಸ್ಟಾರ್ಟಿಂಗು. ಆಮೇಲೆ ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ತಗೊಂಬನ್ನಿ. ಅವನೇನಂದರೆ ಅವಾಗ ಬಿಡ್ತು ನೋಡಿ ಗೈಸ್, ಇಷ್ಟಿರ್ಬೇಕು ನಿಮಗೆ. 1.5 ಅಡಿ ಆಗಲ್ಲ, ಒಂದು ಅಡಿ ಅಂತ, ಇದು ಎಷ್ಟೈತೆ ಗೊತ್ತಿಲ್ಲ, 1 ಅಡಿ ಈ ಥರ ಫ್ರೀಯಾಗಿ ಅಕ್ಕಿಗಳು ಇರಬೇಕು. ಆವಾಗ ನಿಮಗೆ ಬ್ರೀಡಿಂಗ್ ಮಾಡೋಕ್ಕೂ ಒಂದು ಸ್ವಲ್ಪ ಇದಾಗುತ್ತೆ. ಅಕ್ಕಿಗಳನ್ನ ಬ್ರೀಡಿಂಗ್ ಮಾಡ್ಕೊಳಕ್ಕೆ. ಮತ್ತು ಅವು ಇನ್ನೊಂದೇನಂದರೆ, ಜಾಸ್ತಿ ಯಾರಲ್ಲ ಫ್ಯಾನ್ಸಿಗಳು ಇವು. ಈಗ ಇದನ್ನ ಸಾಕ್ಸ್ ಅಂತೀವಿ, ಡುಬಾಸ್ ಐತಲ್ಲ, ಇದನ್ನು ಸಾಕ್ಸ್ ಅಂತ ಹೇಳ್ತೀವಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಅಂದರೆ ಸ್ಟಾರ್ಟಿಂಗ್ ಗೊತ್ತಿಲ್ಲದವ್ರಿಗೆ ಹೇಳ್ಬಿಡ್ತೀನಿ ನೋಡಿ, ಇದನ್ನು ಸಾಕ್ಸ್ ಅಂತಾರೆ. ಇದೇ ಥರ ಸೇಮು. ಅದಕ್ಕೇನಂದರೆ ಆಸ್ಟ್ರೇಲಿಯನ್ ರೆಡ್ಡಿಗೆ ಫುಲ್ಲು ರೆಡ್ ಇರುತ್ತೆ ಗೈಸ್. ಆಲ್ಮೋಸ್ಟ್ ಯಾವುದು ತಾಮ್ರಲ್ಲಿ ಐತಲ್ಲ, ತಾಮ್ರಲ್ಲ ಅಲ್ಲಿ ಬಾಲನಂಗಿರಲ್ಲ, ಬಾಲನ ಫುಲ್ಲು ರೆಡ್ ಇರುತ್ತೆ. ಮತ್ತು ಸಾಕ್ಸು ಒಂದೊಂದು ಜುಟ್ಟು ಬಂದಿರುತ್ತೆ, ಅದನ್ನು ಆಸ್ಟ್ರೇಲಿಯನ್ ರೆಡ್ ಅಂತಾರೆ. ಅವನ್ನ ತಗೊಂಡು ಇಟ್ಕೊಳ್ರಿ. ಮತ್ತು ಅದರಲ್ಲಿ ಮುಡೇನ ಅಂತ ಬರ್ತವೆ ಸುಮಾರು ಇದಾವೆ. ಒಳ್ಳೆ ಮುಡೇನ ಅಂದರೆ ಯಾವ ಥರ ಅಂದರೆ, ಕೋಳಿ ಇದ್ದಂಗೆ ಇರ್ತವೆ. ಕಿಂಗ್ ಅಂತ, ನಿಮಗೆ ಕಿಂಗ್ ಅಂತ ಗೊತ್ತಾಗುತ್ತೆ ಅನ್ಸುತ್ತೆ, ಕಿಂಗ್ ಅಂತಾರೆ ಅವನ್ನ. ಸೊ ಅವನ್ನೆಲ್ಲ ಸಾಕೊಳ್ರಿ. ಆಲ್ಮೋಸ್ಟು ನಿಮಗೆ ಫ್ಯಾನ್ಸಿ ಹಾಕಿದ್ರೆ, ಅದು ನನಗೀಗ ಅದ್ರದ್ದು ಮಾರ್ಕೆಟಿಂಗ್ ಹೆಂಗೈತೆ ಅಂತ ಗೊತ್ತಿಲ್ಲ. ನೀವು ಅಂದರೆ ಇವಾಗ ಇದಕ್ಕೆ ಸಾಕ್ತೀವಿ ಅಂದ್ಕೊಳ್ರಿ, ಏನಪ್ಪ ನನಗೊಂದು ಪ್ಯಾಷನ್ ಐತೆ ಗುರು ಸಾಕಬೇಕು ಅಂದರೆ ಸಾಕೊಳ್ರಿ. ಬಟ್ ಅದಕ್ಕೆ ಮಾರ್ಕೆಟಿಂಗ್ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ಈಗ ಅಕ್ಕಿಗಳು ಓಡ್ತಾ ಇದ್ದಾವೆ ಹೆಂಗೆ ಅಂತ. ಬಟ್ ನಾನು ಸಾಕಿದಾಗಂತೂ ಹೆವಿ ತಗೊಂಡು ಹೋಗೋರು ಮಾತ್ರ ಅಕ್ಕಿಗಳನ್ನ, ಅವನ್ನ ಫ್ಯಾನ್ಸಿಗಳನ್ನ. ನಾನು ಆಲ್ಮೋಸ್ಟ್ ಇದು ಹಳೆ ವೀಡಿಯೋಗಳೆಲ್ಲ ನೋಡಿರಿ, ಸ್ಟಾರ್ಟಿಂಗ್ ವೀಡಿಯೋಗಳಲ್ಲಿ ಅದರಲ್ಲೆಲ್ಲ ತೋರಿಸಿದ್ದೀನಿ. ಬರೀ ಅವೇ ಒಂದು ರೇವಲ್ ಅಕ್ಕಿಗಳು, ಅವು ಅಂತ ಅಕ್ಕಿಗಳು ಇಟ್ಕೊಳ್ತಿದ್ದೆ. ಸೊ ಇದಾಗಿತ್ತು. ಮತ್ತಿನ್ನೊಂದು ಬ್ಯಾಡ್ ನ್ಯೂಸ್ ಹೇಳ್ಬೇಕಂದ್ರೆ, ಇದೊಂದು ತಾಮ್ರನ ಮರೀತು ಗೊತ್ತಾ, ಇಲ್ಲಿ ಇದ್ರದ್ದು ಪಟ್ಟ, ಆ ಪಟ್ಟ ಮೊನ್ನೆ ಸತ್ತೋಯ್ತು.
ಮೇಯ್ನಾಗಿ ಏನಪ್ಪ ಅಂದರೆ ಡಿಹೈಡ್ರೇಟ್ ಗಾಯ್ಸ್. ಈ ಬಿಸಿಲಿಗೆ ಡಿಹೈಡ್ರೇಟ್ ಆಗ್ಬಿಟ್ಟು ಸತ್ತೋಗ್ಬಿಟ್ಟಿದ್ದಾವೆ. ಅಂದರೆ ಲಾಸ್ಟ್ ನಾನು ಬರೋಷ್ಟೊತ್ತಿಗೆ ಥರ್ಡ್ ಸ್ಟೇಜಾಗಿತ್ತು. ಆಲ್ಮೋಸ್ಟ್ ಕಷ್ಟ ಥರ್ಡ್ ಸ್ಟೇಜಲ್ಲಿದ್ದಾಗ ಕಾಪಾಡ್ಕೊಳ್ಳೋದು. ಸತ್ತೋಯ್ತು ಅದು. ಅಂದರೆ ಅರ್ಲಿಯಾಗಿ ಯಾವ ಥರ ನೀವು ಇದು ಮಾಡ್ಕೋಬೇಕು ಅಂತ ಬೇಕು ಅಂದರೆ ಬೇಕಾದ್ರೆ ನೆಕ್ಸ್ಟ್ ವೀಡಿಯೋ ಮಾಡ್ಕೊಡ್ತೀನಿ ನಿಮಗೆ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಆಲ್ಮೋಸ್ಟ್ ಫ್ಯಾನ್ಸಿಗಳ ಬಗ್ಗೆ ಐಡಿಯಾ ಬಂತು ಅನ್ಸುತ್ತೆ ನಿಮಗೆ. ಬ್ರೀಡಿಂಗ್ ನಿಮಗೆ ಈಗ ಫ್ಯಾನ್ಸಿಗಳನ್ನ ರಾಗಿ ಕೊಟ್ಕೊಂಡು ನಾವು ಸಾಕ್ತೀವಿ ಅಂತ ಹೇಳೋಕ್ಕಾಗಲ್ಲ. ಅಂದರೆ ಇರ್ತವೆ ಈಗ ಫ್ಯಾನ್ಸಿಗಳಂದ್ರೆ ಯಾವ ಥರ ಇರಬೇಕಂದ್ರೆ ನಮಗೆ ಈಗ ನನ್ನಪ್ಪ ಫಿಟ್ ಆಗಿದಾವಲ್ವ ಈ ಥರ ಅಲ್ಲ, ಒಂಥರ ಬಲ್ಕಿಯಾಗಿ ಇರಬೇಕು. ನೋಡಿ ಒಂಥರ ಬಲ್ಕ್ ಇದು ಇಲ್ಲ ಬಟ್ ಬಲ್ಕಿಯಾಗಿ ಅಂದರೆ ನೋಡಿದ್ರೆ ಹೆಂಗೆ ಹಿಂಗೆ ಅಂದ್ಕೋಬೇಕು ಅಕ್ಕಿಗಳು. ನೋಡಿ ಓಮರ್ ಐತಲ್ಲ ಈ ಥರ ದಪ್ಪ ಕಾಣಬೇಕು. ಹಂಗಾಗಿ ಫುಡ್ಡುಗಳು ಅವಕ್ಕೆ ಮಾಮೂಲಿ ಈಗ ನಾವು ದಪ್ಪಮೆ ಕೊಡ್ತೀವಲ್ಲ, ವಾರಕ್ಕೆ 2 ಸಲ 3 ಸಲ ಕೊಡ್ತೀವಿ. ಇವು ನಾನಂದರೆ 3 ದಿವಸ ಸ್ವಲ್ಪ ಕೊಡ್ತೀನಿ ದಪ್ಪಮೆವನ್ನ. ಇವಾಗೆಲ್ಲ ಖಾಲಿಯಾಗಿದೆ ಬಟ್ ನಾನು ಕೊಡಬೇಕು. ಬ್ರೀಡಿಂಗ್ ಟೈಮಲ್ಲಿ ನಾನು ಕೊಡ್ತೀನಿ ಹಂಗೆ. ನೋಡಿ ಅದು ಅಕ್ಕಿ ಇದೆಯಲ್ಲ ಹಿಂದೆ ಅದು ಕೂಡ ನೋಡಿ ಡಿಹೈಡ್ರೇಟಿಗೆ ಹಂಗೆ ಚೀಕ್ಲಾಗಿರೋದು ಅಕ್ಕಿಗಳು. ನೋಡಿ ಎಲ್ಲ ಅಷ್ಟೇ ಗೈಸ್. ಈಗ ಈ ಬಿಸಿಲಿಗೆ ಡಿಹೈಡ್ರೇಟಿಗೆ ಚೀಕ್ಲಾಗೋಗ್ಬಿಡ್ತವೆ. ಅಂದರೆ ಮನೇಲಿದ್ದರೆ ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಅದ್ರ ಬಗ್ಗೆ ನಿಮಗೆ ವೀಡಿಯೋ ಮಾಡ್ತೀನಿ. ಬ್ರೀಡಿಂಗ್ ಅಂದರೆ ನೋಡಿ ಈ ಥರ ಈಗ ಬೌಲ್ ಕೊಡಬೇಕು. ಫಕ್ ನನಗೆ ಗಾಬರಿ ಮಾಡಿಬಿಡ್ತಿದ್ದು. ಡಿಹೈಡ್ರೇಟ್ ಮಾಡ್ತೀವಿ ಅಂದರೆ ಬ್ರೀಡಿಂಗಲ್ಲಿ ನೋಡಿ ಈ ಥರ ಬೌಲ್ ಕೊಡಿ, ಚೆನ್ನಾಗಿರೋ ಬೌಲ್ ಕೊಡಬೇಕು. ನೋಡಿ ಈ ಥರ ನಾವು ಮಣ್ಣಿನ ಅಂದರೆ 2 ಮಣ್ಣಿನಿರೋದು ನೋಡಿ. ಇದೊಂದು ಈ ಥರ ಪ್ಲಾಸ್ಟಿಕ್ನ ಕೊಡ್ತೀನಿ ನಾನು. ಈ ಥರ ಬೌಲ್ ಕೊಡಿ. ಅಂದರೆ ಎನಿ ಟೈಮ್ ಬೌಲ್ ಒಳಗೆ ಇಟ್ಟಿರಬೇಡ್ರಿ, ತೆಗೆದು. ಅಂದರೆ ಈಗ ನೀವು ಕನ್ಸಿಸ್ಟೆಂಟಾಗಿ ನೀವು ಬ್ರೀಡಿಂಗ್ ಮಾಡಿಸಿದ್ರೆ ಅಕ್ಕಿಗಳು ವಯಸ್ಸಾಗಿ ಅಂದರೆ ಒಂಥರ ಫುಲ್ ಯಾವ ಥರ ಅಂದರೆ ಸಣ್ಣಗೆ ಹೋಗ್ಬಿಡ್ತವೆ. ನೋಡೋಕೆ ಮಜಾ ಇರಲ್ಲ ಅಕ್ಕಿಗಳನ್ನ. ಫ್ಯಾನ್ಸಿ ಅಂದರೆ ನೋಡಿದ್ರೆ ಎಲ್ಲ ರಜೆ ನೋಡ್ರಿ ಹೇಳ್ತಾರಲ್ಲ ಸೂಪರ್ ಅಂತ. ಅಂದರೆ ಅವ್ರ ಮನ್ಸಲ್ಲಿ ಹಂಗೆ ಅನ್ಬೇಕು, ಹೆಂಗರು ಅಕ್ಕಿ ಹಿಂಗೈತಲ್ಲ ಇದು ಅಂತ ಅನ್ಕೋಬೇಕು. ಆ ಥರ ಇರ್ಬೇಕು ಅಕ್ಕಿಗಳು. ಆ ಥರ ಅಕ್ಕಿಗಳು ತಗೊಂಬನ್ನಿ. ಅಂದರೆ ನಾನು ಹೇಳ್ತೀನಲ್ಲ ಪ್ಯಾಷನ್ಗೋಸ್ಕರ ಸಾಕಿ. ಈಗ ಬ್ರೀಡಿಂಗ್ ಮಾಡಿ ನಾನು ಸೇಲ್ ಮಾಡ್ತೀನಿ ಅಂತ ಅದ್ರ ಬಗ್ಗೆ ಗೊತ್ತಿಲ್ಲ ಅಷ್ಟೇ ಗೈಸ್. ಫ್ಯಾನ್ಸಿಗಳ ಬಗ್ಗೆ ಇಷ್ಟು ನನಗೆ ಗೊತ್ತಿರೋದು ಆಲ್ಮೋಸ್ಟ್ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಫುಡ್ ಅಂದರೆ ದಪ್ಪಮೆ ಹಾಕಬೇಕು. ಇದು ಆಲ್ಮೋಸ್ಟ್ ಎಲ್ಲ ಹೇಳ್ಕೊಟ್ಟಿದ್ದೀನಿ ಗೈಸ್, ಯಾವ ಥರ ಕೇಜ್ ಎಲ್ಲ ಯಾವ ಥರ ಸೆಟಪ್ ಮಾಡಬೇಕು ಅಂತ. ಆಲ್ಮೋಸ್ಟ್ ನಿಮಗೆ ಒಂದು ಸ್ವಲ್ಪ ಐಡಿಯಾ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಐಡಿಯಾ ಬಂದಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಗೈಸ್. ಲೈಕ್ ಈ ಥರ ಶೇರ್ ಮಾಡಿ. ವೀಡಿಯೋಸ್ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ಮಾಡ್ತೀನಿ. ಯೂಸ್ಫುಲ್ ವೀಡಿಯೋಸ್ ನಿಮಗೆ ಯಾವ ಥರ ಯೂಸ್ಫುಲ್ ಬೇಕೋ ಆ ಥರ ಯೂಸ್ಫುಲ್ ವೀಡಿಯೋಸ್ ಮಾಡ್ತೀನಿ. ಇದಾಗಿತ್ತು ಗೈಸ್ ಇವತ್ತಿನ ವೀಡಿಯೋ. ಆಲ್ಮೋಸ್ಟ್ ಎಲ್ಲರಿಗೂ ಡೌಟ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಾನು ನೆಕ್ಸ್ಟ್ ವೀಡಿಯೋ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಗೈಸ್, ಯಾಕೆಂದರೆ ಕಾಲೇಜಿಗೆ ಹೋಗ್ತಿದ್ದೀನಿ. ನಾನು 10 ಡೇಸ್ ಬರೋಲ್ಲ. ಬಂದ ತಕ್ಷಣ ಮಾಡೋ ವೀಡಿಯೋ ಯಾವುದಂದರೆ ಅಕ್ಕಿಗಳ್ನ ಡಿಹೈಡ್ರೇಟಿಂದ ಯಾವ ಥರ ಕಾಪಾಡ್ಕೋಬೇಕು, ಪಟ್ಟಗಳನ್ನ ಯಾವ ಥರ ಬಿಸಿಲಲ್ಲಿ ನೀವು ಇದು ಮಾಡಿಸ್ಬೇಕು, ಅದಕ್ಕೋಸ್ಕರ ಬ್ರೀಡಿಂಗ್ ಮಾಡಿಸ್ತಾ ಇರೋದು ಇದನ್ನು. ಮತ್ತು ನೋಡಿ ನಾನು ಇದಿತ್ತಲ್ಲ ಹೇಳಿ ಓಮರು ಮತ್ತು ಇದು ನಮ್ಮ ಫ್ಯಾನ್ಸಿ ಇವೆರಡನ್ನೂ ಇದು ಬ್ರೀಡಿಂಗ್ ಬಿಟ್ಟಿದ್ದೀನಿ. ಸೊ ನಿಮಗೆ ಒಂದು ಸ್ವಲ್ಪ ಐಡಿಯಾ ಬರಲಿ ಅಂತ ನೋಡಿ. ಇದೊಂದು 3 ದಿವಸ ಮಟ್ಟೆ ಇಕ್ಕುತ್ತೆ. ನಾನು ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಮರಿಯಾಗಿರ್ತವೆ. ಆವಾಗ ಕರೆಕ್ಟಾಗಿ ನಿಮಗೂ ಒಂದು ಸ್ವಲ್ಪ ಅವ್ನು ಯಾವ ಥರ ಬೆಳೆಸೋದು ಬಿಸಿಲು ಬೇಸಿಗೆ ಕಾಲದಲ್ಲಿ ಅಂತ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಗೈಸ್. ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಗಳ ಜೊತೆ ಎಲ್ಲ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.